ಸ್ಕೂಲ್ಗೆ 2 ಲ್ಯಾಕ್ಸ್ ಫೀಸ್ ಕೊಟ್ಟರೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ತುಂಬ ಬೆಟರ್ ಸಿಗುತ್ತಾ? ನಾನು ಈ ಕ್ವಶನ್ನ ರೀಸೆಂಟ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಒಬ್ಬರು ನಮ್ಮ ನಿತಿನ್ ಕ್ರಿಕೆಟ್ ಕ್ಲಾಸ್ನಲ್ಲಿ ನನ್ನ ಕೇಳಿದ್ರು, ನೀವು ಯಾಕೆ ಹೋಮ್ ಸ್ಕೂಲಿಂಗ್ ಮಾಡ್ತಾಯಿದ್ದೀರಾ? ನಿತಿನ್ನ ಒಂದು ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೋದಲ್ವಾ? ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಕೂಲ್ಸಲ್ಲಿ ತುಂಬ ಫೆಸಿಲಿಟೀಸ್ ಇರುತ್ತೆ ಅಂತ ಅಂದರು. ನಾನು ಯಾವ ಸ್ಕೂಲು, ಏನು ಫೆಸಿಲಿಟೀಸ್ ಇದೆ, ಎಷ್ಟು ಫೀಸು, ಎಲ್ಲಿರೋದು ಅಂತೆಲ್ಲ ಕೇಳಿದೆ. ಅವರು ಯಾವುದೋ ಒಂದು ಸ್ಕೂಲ್ ಹೆಸರು ಹೇಳಿದ್ರು. ಅಕಾಡೆಮಿಕ್ ಜೊತೆ ಸ್ಪೋರ್ಟ್ಸ್ ಕೂಡ ಇದೆ. ಯಾವ ಸ್ಪೋರ್ಟ್ಸಿಗೆ ಬೇಕಾದರೂ ಸೇರ್ಕೋಬೋದು. ವೀಕ್ಲಿ 1 ದಿನ ಇರುತ್ತೆ. ಫೀಸೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದರು. ಫೀಸ್ ಎಷ್ಟು ಅಂದೆ. 2 ಲ್ಯಾಕ್ಸ್ ಅಂದರು. ಯೂನಿಫಾರ್ಮು, ಬುಕ್ಸು, ಟ್ರಾನ್ಸ್ಪೋರ್ಟು ಇದೆಲ್ಲ ಸಪ್ರೇಟು. ಸೊ ನಾನು ಸರಿ, ಮತ್ತು ನೀವು ಯಾಕೆ ನಿಮ್ಮ ಹುಡುಗನ್ನ ಇಲ್ಲಿ ಕ್ರಿಕೆಟಿಗೆ ಹಾಕಿದ್ದೀರಾ? ಸ್ಕೂಲ್ನಲ್ಲೇ ಇದೆ ಅಲ್ವಾ ಅಂದೆ. ಅವರು ಇಲ್ಲ, ವೀಕ್ಲಿ 1 ಟೈಮ್ ಮಾತ್ರ ಅದು, ಅದಕ್ಕೆ ಇಲ್ಲಿ ಸೇರಿಸಿದ್ದೀನಿ ಅಂತ ಅಂದರು. ಅಲ್ಲ, ವೀಕ್ಲಿ 1 ದಿನ ಸ್ಪೋರ್ಟ್ಸ್ ಕ್ಲಾಸ್ ಇದೆ ಅಂತ ನಾನು ಸ್ಕೂಲ್ ಚೂಸ್ ಮಾಡಬೇಕಾ ಅಂದೆ. ಇಲ್ಲ, ಪಾಠ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರು. ನಾನು ಸರಿ, ಇಲ್ಲ, ನನಗೆ ಹೋಮ್ ಸ್ಕೂಲಿಂಗೆ ಅಡ್ಜಸ್ಟ್ ಆಗಿದೆ, ನಿತಿನ್ ಕೂಡ ಅದೇ ಅಡ್ಜಸ್ಟ್ ಆಗಿದೆ, ಅವ್ನಿಗೆ ಅದೇ ಇಷ್ಟ ಅಂದೆ. ಬಟ್ ಆ್ಯಕ್ಚುಲಿ ಪೇರೆಂಟ್ಸಾಗಿ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ನಾವು ಎಷ್ಟು ರಿಸರ್ಚ್ ಮಾಡ್ತೀವಿ. ಸ್ಕೂಲ್ ಚೆನ್ನಾಗಿದೆಯಾ, ಸೇಫ್ ಇದೆಯಾ, ಫೀಸ್ ಎಷ್ಟು, ಫೆಸಿಲಿಟೀಸ್ ಏನು, ಸಿಲೆಬಸ್ ಏನು ಎಲ್ಲ ಕಂಪೇರ್ ಮಾಡ್ತೀವಿ. ನಾನು ನಿತಿನ ಫಸ್ಟ್ ಟೈಮ್ ಸ್ಕೂಲಿಗೆ ಸೇರಿಸೋಕ್ಕೆ ಹೋಗಿದಾಗ ತುಂಬ ಸ್ಕೂಲ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ದೆ. ಒಂದು ಸ್ಕೂಲಲ್ಲಿ 2 ಡಿಫ್ರೆಂಟ್ ಸಿಲೆಬಸ್ ಇತ್ತು, ಫೀಸ್ ಕೂಡ ಡಿಫ್ರೆಂಟ್ ಇತ್ತು. ಸೊ ನಾನು ಕೇಳಿದೆ, ಏನು ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ ಅಂತ. ಅವರು ಎಕ್ಸ್ಪ್ಲೇನ್ ಮಾಡಿದರು, ನೋಡಿ, ಈ ಫೀಸ್ಗೆ ಇದು DOG ಡಾಗ್ ಅಂತ ಹೇಳ್ಕೊಡ್ತೀವಿ. ಈ ಫೀಸ್ಗೆ ಇದು ಡಾಗು, ಇದಕ್ಕೆ 2 ಕೈ, 2 ಕಾಲು, 1 ಬಾಲ ಇರುತ್ತೆ ಅಂತ ಹೇಳ್ಕೊಡ್ತೀವಿ. ಅಂದರೆ ಡೆಪ್ತಾಗಿ ಹೇಳ್ಕೊಡ್ತೀವಿ ಅಂದರು. ನಾನು ಆ ಮೂಮೆಂಟಲ್ಲಿ ಇಷ್ಟೆಲ್ಲ ಡೆಪ್ತಾಗಿ ಟೀಚ್ ಮಾಡ್ತೀರಾ ಅಂದ್ಕೊಂಡು, ಓಕೆ ಮೇಡಮ್ ಬರ್ತೀನಿ ಅಂತ ಹೇಳಿ ಬಂದುಬಿಟ್ಟೆ. ಆಮೇಲೆ ಬೇರೆ ಸ್ಕೂಲ್ಗೆ ಸೇರಿಸಿದೆ. ಅಲ್ಲೂ ಏನು ಫೀಸ್ ಕಡಿಮೆ ಇರಲಿಲ್ಲ. ಫೀಸು, ಯೂನಿಫಾರ್ಮು, ಬುಕ್ಸು ಎಲ್ಲ ಸೇರಿ ಅರೌಂಡ್ 1.15 ಲ್ಯಾಕ್ ಆಯಿತು. ಬಟ್ ಮೇನ್ ಪಾಯಿಂಟು, ಎಕ್ಸ್ಪೆನ್ಸಿವ್ ಸ್ಕೂಲ್ ಅಂದರೆ ಬೆಟರ್ ಎಜುಕೇಷನ್ ಅಂತ ಅಲ್ಲ, ಅಥವಾ ಸ್ಕೂಲ್ಸ್ ಫೀಸ್ ಕಮ್ಮಿ ಇದ್ದರೆ ಎಜುಕೇಷನ್ ಚೆನ್ನಾಗಿರಲ್ಲ ಅಂತಲೂ ಅಲ್ಲ, ಅಥವಾ ಹೋಮ್ ಸ್ಕೂಲಿಂಗ್ ಬೆಟರ್ ಅಂತಲೂ ಅಲ್ಲ. ನಮ್ಮ ಮಗುಗೆ ಯಾವುದು ಬೆಟರೋ ಅದನ್ನು ಪೇರೆಂಟ್ಸ್ ಆಗಿ ನಾವು ಡಿಸೈಡ್ ಮಾಡಬೇಕು. ಮತ್ತು ಹೋಮ್ ಸ್ಕೂಲಿಂಗ್ ಅಂದರೆ ಕಂಪ್ಲೀಟ್ಲಿ ಫ್ರೀ ಅಂತ ತುಂಬ ಜನ ಅನ್ಕೋಬೋದು. ಬುಕ್ಸು, ಕ್ಲಾಸಸ್ಸು, ಸ್ಪೋರ್ಟ್ಸು, ಆ್ಯಕ್ಟಿವಿಟೀಸು, ಲರ್ನಿಂಗ್ ರಿಸೋರ್ಸಸ್ಸು ಇವೆಲ್ಲ ಕನ್ಸಿಡರ್ ಮಾಡಿದರೆ ಹೋಮ್ ಸ್ಕೂಲಿಂಗ್ಗೆ ಆ್ಯಕ್ಚುಲ್ ಕಾಸ್ಟ್ ಎಷ್ಟು ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ.